ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಶಾರದಾ ಕ್ರಿಯೇಷನ್. ಫ್ರೆಂಡ್ಸ್, ಇವತ್ತು ಈ ರೀತಿ ಸ್ವೆಟರ್ ಹಾಕೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ಇದನ್ನು ನಾವು 6 ತಿಂಗಳಿಂದ 1 ವರ್ಷದ ಮಕ್ಕಳಿಗೆ ಹಾಕ್ಬೋದು. ಇದರ ಲೆಂತ್ ನೋಡಿ 36 ಆಗುತ್ತೆ. 36.5 ಇದೆ. ಇದರ ವಿಡ್ತ್ 29.5. ಫ್ರೆಂಡ್ಸ್, ಇದು ಬ್ಯಾಕ್ ಸೈಡ್ ಬರುತ್ತೆ ನೋಡಿ. ಇದು ಈ ರೀತಿ ಜಾಯಿನ್ ಮಾಡೋದು. ಇದು ಫ್ರಂಟ್ ಸೈಡ್. ಬನ್ನಿ ಫ್ರೆಂಡ್ಸ್, ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ನಾನು 3 ಕಲರ್ ತೊಗೊಳ್ತಾ ಇದ್ದೀನಿ. ಗ್ರೀನ್, ರೆಡ್ ಮತ್ತು ವೈಟ್ ಕಲರ್. ಈ 3 ಕಲರಲ್ಲಿ ನಾನು ಹಾಕ್ತಾ ಇದ್ದೀನಿ ನೋಡಿ. ಇದು ವರ್ಧಮಾನ್ ಬಿಗ್ ಬಾಸ್ ನೆಟ್ಟಿಂಗ್ ಯಾರ್ನಿದು ನೋಡಿ. ಇದು ಹುಕ್ ಸೈಜ್ 3.5 mm ತೊಗೊಳ್ತಾ ಇದ್ದೀನಿ ನಾನು. ಫಸ್ಟಿಗೆ ನಾವು ವೈಟಿಂದ ಸ್ಟಾರ್ಟ್ ಮಾಡೋಣ. ಫಸ್ಟಿಗೆ 53 ಚೈನ್ ಹಾಕ್ಕೊಳ್ಳೋಣ. ಫಸ್ಟಿಗೆ ಒಂದು ಲಾಕ್ ಮಾಡಿಕೊಂಡು 53 ಚೈನ್. 1 2 3 4 5 6 ನೋಡಿ. ಹೀಗೆ ನೋಡಿ, ನಾನು 53 ಚೈನ್ ಹಾಕ್ಕೊಂಡಿದ್ದೀನಿ ನೋಡಿ. ಫಸ್ಟಿಗೆ 3 ಚೈನನ್ನು ಸ್ಕಿಪ್ ಮಾಡಿ 1 2 3 ಚೈನನ್ನು ಸ್ಕಿಪ್ ಮಾಡಿ ನೆಕ್ಸ್ಟಲ್ಲಿ ಡಬಲ್ ಕ್ರೋಶೆ ಹಾಕ್ಕೊಳ್ಳೋಣ ನೋಡಿ. 1 2 3 ಇಲ್ಲಿ ಇದು 3 ಚೈನನ್ನು ಸ್ಕಿಪ್ ಮಾಡಿದವರೆ ಇದು ಒಂದು ಡಬಲ್ ಕ್ರೋಶೆ ಅಂತ ಕೌಂಟ್ ಆಗುತ್ತೆ. ಇದು 1 2 ನಮ್ಗೆ ಒಟ್ಟು 50 ಡಬಲ್ ಕ್ರೋಶೆ ಹಾಕೋಬೇಕು. Four, 5, 6, 7, 8, 9 ನೋಡಿ. ಹೀಗೆ ಒಂದೊಂದು ಸ್ಟಿಚ್ ಮೇಲೆ ಒಂದೊಂದು ಡಬಲ್ ಕ್ರೋಶೆ ಹಾಕ್ಕೊಳ್ಳಿ ನೋಡಿ. ಫ್ರೆಂಡ್ಸ್, ಅದಿಷ್ಟು ಹಾಕ್ಕೊಂಡೆ. ನಾವೀಗ ಒಂದು ಚೈನ್ ಹಾಕ್ಕೊಂಡು ಟರ್ನ್ ಮಾಡಿಕೊಂಡು ಮತ್ತೆ ಒಂದು ರೌಂಡ್ ಡಬಲ್ ಕ್ರೋಶೆ ಹಾಕಬೇಕು. ಇದೊಂದು ಚೈನ್ ಹಾಕ್ಕೊಂಡಿದ್ದೀವಲ್ಲ, ಇದು ಕೌಂಟಿಗೆ ಬರಲ್ಲ ನೋಡಿ. ಇದೇ ಡಬಲ್ ಕ್ರೋಶೆ ಮೇಲೆ ಡಬಲ್ ಕ್ರೋಶೆ. ಮತ್ತು ಒಂದೊಂದು ಸ್ಟಿಚ್ ಮೇಲೆ ಒಂದೊಂದು ಡಬಲ್ ಕ್ರೋಶೆ. ಇದೇ ರೀತಿ ಫುಲ್ ಹಾಕ್ಕೊಳ್ಳಿ ನೋಡಿ. ಫ್ರೆಂಡ್ಸ್, 2 ರೌಂಡ್ ಡಬಲ್ ಕ್ರೋಶೆ ಹಾಕ್ಕೊಂಡೆ. ಒಂದು ಚೈನ್ ಹಾಕ್ಕೊಂಡು ಕಟ್ ಮಾಡ್ಕೊಳ್ಳೋಣ. ಗ್ರೀನ್ ಕಲರ್ ತಗೊಳ್ಳೋಣ. ನೋಡಿ, ಇಲ್ಲಿಂದಾನೆ ಸ್ಟಾರ್ಟ್ ಮಾಡೋಣ.
ಒಂದು ಚೈನ್ ಹಾಕ್ಕೊಂಡು ಟರ್ನ್ ಮಾಡ್ಕೊಳ್ಳೋಣ. ನೋಡಿ ಅದೇ ಡಬಲ್ ಕ್ರೋಶೆಯಲ್ಲಿ ಒಂದು ಚೈನ್ ಹಾಕಿದ್ವಲ್ಲ ಅಲ್ಲೇ ಡಬಲ್ ಕ್ರೋಶೆ, ಒಂದು ಚೈನ್ ಕೌಂಟ್ ಇಲ್ಲ ಅದು. ಹೀಗೆ ಮತ್ತು ಈಗ ಒಂದು ಚೈನನ್ನು ಸ್ಕಿಪ್ ಮಾಡಿ, ನೋಡಿ ಒಂದು ಚೈನನ್ನು ಸ್ಕಿಪ್ ಮಾಡಿ ನೆಕ್ಸ್ಟಲ್ಲಿ ಡಬಲ್ ಕ್ರೋಶೆ, ಟೂ ಚೈನ್ ಮತ್ತು ಅದೇ ಸ್ಟಿಚ್ಚಲ್ಲಿ ಡಬಲ್ ಕ್ರೋಶೆ, ವಿ ಸ್ಟಿಚ್. ನೋಡಿ ಹೀಗೆ ಬರುತ್ತೆ. ಮತ್ತು ಈಗ ಟೂ ಸ್ಟಿಚ್ಚನ್ನು ಸ್ಕಿಪ್ ಮಾಡಿ, ನೋಡಿ ಟೂ ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ನೆಕ್ಸ್ಟಲ್ಲಿ ಡಬಲ್ ಕ್ರೋಶೆ, 1 2 ಟೂ ಚೈನ್ ಮತ್ತು ಒಂದು ಡಬಲ್ ಕ್ರೋಶೆ. ಮತ್ತು ಟೂ ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ನೆಕ್ಸ್ಟಲ್ಲಿ ಮತ್ತೆ ವಿ ಸ್ಟಿಚ್, ಡಬಲ್ ಕ್ರೋಶೆ, ಟೂ ಚೈನ್ ಮತ್ತು ಒಂದು ಡಬಲ್ ಕ್ರೋಶೆ. ಟೂ ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ಮತ್ತೆ 1 2 ಡಬಲ್ ಕ್ರೋಶೆ, ಟೂ ಚೈನ್, ಡಬಲ್ ಕ್ರೋಶೆ. ಟೂ ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ಮತ್ತೆ ನೆಕ್ಸ್ಟಲ್ಲಿ ಡಬಲ್ ಕ್ರೋಶೆ, ಟೂ ಚೈನ್ ಮತ್ತು ಸೇಮ್ ಸ್ಟಿಚ್ಚಲ್ಲಿ ಡಬಲ್ ಕ್ರೋಶೆ. ನೋಡಿ ಹೀಗೆ ಇದೇ ರೀತಿ ಫುಲ್ ಹಾಕೊಳ್ಳಿ. ನೋಡಿ ಫ್ರೆಂಡ್ಸ್, ಇದಿಷ್ಟು ಕಂಪ್ಲೀಟ್ ಆಯಿತು. ನೋಡಿ ಮತ್ತೆ ಲಾಸ್ಟಿಗೆ ನೋಡಿ ಒಂದು ಚೈನನ್ನು ಸ್ಕಿಪ್ ಮಾಡಿ ನೆಕ್ಸ್ಟಲ್ಲಿ ಒಂದು ಡಬಲ್ ಕ್ರೋಶೆ, ಆ ಕಡೆ ಹಾಕ್ಕೊಂಡಿದ್ವಲ್ಲ ಅದೇ ರೀತಿಯೇ ಈ ಕಡೆನೂ ಹಾಕೋಬೇಕು. ನೋಡಿ ಈ ಕಡೆ ಹಾಕ್ಕೊಂಡಿದ್ವಲ್ಲ ಒಂದು ಡಬಲ್ ಕ್ರೋಶೆ ಹಾಕ್ಕೊಂಡು ಇಲ್ಲಿ ಒಂದು ಚೈನನ್ನು ಸ್ಕಿಪ್ ಮಾಡಿದ್ವಿ, ಒಂದು ಸ್ಟಿಚ್ಚನ್ನು ಈ ಕಡೆನೂ ಅದೇ ರೀತಿಯೇ ಹಾಕೋಬೇಕು. ಒಂದು ಚೈನ್ ಹಾಕ್ಕೊಂಡು ಕಟ್ ಮಾಡ್ಕೊಳ್ಳೋಣ. ರೆಡ್ ಕಲರ್ ತಗೊಳ್ಳೋಣ. ಒಂದು ಚೈನ್ ಹಾಕ್ಕೊಂಡು ಟರ್ನ್ ಮಾಡ್ಕೊಳ್ಳೋಣ. ಟರ್ನ್ ಮಾಡಿಕೊಂಡು ಒಂದು ಚೈನ್ ಕೌಂಟಿಗೆ ಬರಲ್ಲ ಫ್ರೆಂಡ್ಸ್, ಅದೇ ಸ್ಟಿಚ್ಚಲ್ಲಿ ಡಬಲ್ ಕ್ರೋಶೆ. ನೋಡಿ ಮತ್ತೆ ವಿ ಸ್ಟಿಚ್ ಇದೆಯಲ್ಲ, ಇಲ್ಲಿ ನಾವು ಈ ರೀತಿ ಇನ್ಕಂಪ್ಲೀಟ್ ಡಬಲ್ ಕ್ರೋಶೆ, ನೋಡಿ ಈ ರೀತಿ ಹಾಫ್ ಸ್ಟಿಚ್ ಥರ ಹಾಕಬೇಕು. ನೋಡಿ ಹೀಗೆ 1 2 3 4 5. ನೋಡಿ ಇಲ್ಲಿ 2 3 2 2 4 6 ಲೂಪ್ ಬರಬೇಕು. ಈ ರೀತಿ ಲಾಕ್ ಮಾಡಿಕೊಂಡು ಒಂದು ಚೈನ್, ಮತ್ತು ನೆಕ್ಸ್ಟ್ ಇದೇ ರೀತಿಯೇ ಹಾಕ್ತಾ ಹೋಗಬೇಕು. 1 2 3 4 5. ನೋಡಿ ಇದು 5 ಟೈಮ್ ಹಾಕಬೇಕು. ನೋಡಿ ಇದರಲ್ಲಿ 6 ಲೂಪ್ ಬರಬೇಕು. ಇದೆಲ್ಲ ಒಂದೇ ಸಲಿಗೆ ಲಾಕ್ ಮಾಡಿಕೊಂಡು ನೋಡಿ ಈ ರೀತಿ ಒಂದು ಚೈನ್, ಮತ್ತು ನೆಕ್ಸ್ಟಲ್ಲಿ ಅದೇ ರೀತಿಯೇ ಹಾಕ್ತಾ ಹೋಗೋದು ಫ್ರೆಂಡ್ಸ್. 2 3 4 5. ನೋಡಿ ಇದರಲ್ಲಿ 6 ಲೂಪ್ ಬರಬೇಕು. ಈ ರೀತಿ ಒಂದು ಲಾಕ್ ಮಾಡಿ ಒಂದು ಚೈನ್,
ಇದೇ ರೀತಿಯೇ ಹಾಕ್ತಾ ಹೋಗೋದು ಫ್ರೆಂಡ್ಸ್. 1 2 3 4 5. ನೋಡಿ ಹೀಗೆ ಫ್ರೆಂಡ್ಸ್, ಇದೇ ರೀತಿಯೇ ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಇದಿಷ್ಟು ಕಂಪ್ಲೀಟ್ ಆಯಿತು. ಲಾಸ್ಟಿಗೆ ಡಬಲ್ ಕ್ರೋಶೆ ಹಾಕಿರ್ತೀವಲ್ಲ, ಅದ್ರ ಮೇಲೆ ಒಂದು ಡಬಲ್ ಕ್ರೋಶೆ. ಹೀಗೆ ಒಂದು ಚೈನ್ ಹಾಕ್ಕೊಂಡು ಕಟ್ ಮಾಡ್ಕೊಳ್ಳೋಣ. ನೋಡಿ, ಈಗ ಮತ್ತೆ ನಾವು ಇಲ್ಲಿ 2 ರೌಂಡ್ಸ್ ಡಬಲ್ ಕ್ರೋಶೆ ಹಾಕಿದ್ದೀವಲ್ಲ, ಅದೇ ರೀತಿಯೇ ಹಾಕೋಬೇಕು. ಒಂದು ಚೈನ್ ಹಾಕ್ಕೊಂಡು ಟರ್ನ್ ಮಾಡ್ಕೊಳ್ಳೋಣ. ನೋಡಿ, ಅದೇ ಸ್ಟಿಚ್ಚಲ್ಲಿ ಒಂದು ಡಬಲ್ ಕ್ರೋಶೆ. ನೋಡಿ, ಮತ್ತೆ ನೆಕ್ಸ್ಟ್ ನೋಡಿ, ಈ ಗ್ಯಾಪಲ್ಲಿ ಒಂದು ಡಬಲ್ ಕ್ರೋಶೆ, ಒಂದು ಚೈನ್ ಹಾಕಿರ್ತೀವಲ್ಲ, ಇಲ್ಲಿ ಒಂದು ಡಬಲ್ ಕ್ರೋಶೆ. ನೆಕ್ಸ್ಟ್ ಪಫ್ ಸ್ಟಿಚ್ ಮೇಲೆ ಒಂದು ಡಬಲ್ ಕ್ರೋಶೆ. ನಮಗೆ ಇಲ್ಲಿ ಡಬಲ್ ಕ್ರೋಶೆ ಹಾಕಿದ್ದೀವಲ್ಲ, 50 ಡಬಲ್ ಕ್ರೋಶೆ, ಅದೇ ರೀತಿಯೇ ಈ ಕಡೆನೂ ಇಲ್ಲೂ 50ನೇ ಹಾಕ್ಕೋಬೇಕು ಫ್ರೆಂಡ್ಸ್. ಆಮೇಲೆ ಮತ್ತೆ ನೋಡಿ, ಇಲ್ಲಿ ಒಂದು, ನೆಕ್ಸ್ಟ್ ಒಂದು ಚೈನ್ ಹಾಕಿರ್ತೀವಲ್ಲ, ಅಲ್ಲೊಂದು, ನೋಡಿ ಇಲ್ಲೊಂದು, ನೆಕ್ಸ್ಟ್ ಇಲ್ಲಿ ಒಂದು 2, ಆಮೇಲೆ ಈ ಚೈನ್ ಹಾಕಿರ್ತೀವಲ್ಲ, ಒಂದು ಚೈನು ಅಲ್ಲಿ 3, ನೋಡಿ ಇಲ್ಲಿ ಒಂದು, ನೋಡಿ ಇಲ್ಲೊಂದು, ಒಂದು ಚೈನ್ ಹಾಕಿರ್ತೀವಲ್ಲ, ಅಲ್ಲೊಂದು. ನಮಗೆ ಒಟ್ಟು 50 ಡಬಲ್ ಕ್ರೋಶೆನೇ ಬರಬೇಕು. ನೋಡಿ ಇಲ್ಲಿ, ನೆಕ್ಸ್ಟ್ ಇಲ್ಲೊಂದು ಚೈನ್ ಹಾಕಿರ್ತೀವಲ್ಲ, ಅಲ್ಲೊಂದು. ನೋಡಿ ಹೀಗೆ ಫ್ರೆಂಡ್ಸ್, ಇದೇ ರೀತಿಯೇ ಹಾಕ್ಕೊಳ್ಳಿ. ಬಟ್ ನಮಗೆ 50 ಡಬಲ್ ಕ್ರೋಶೆ ಹಾಕೋಬೇಕು. ನೋಡಿ ಫ್ರೆಂಡ್ಸ್, ಇದಿಷ್ಟು ಕಂಪ್ಲೀಟ್ ಆಯಿತು. 50 ಡಬಲ್ ಕ್ರೋಶೆ ಹಾಕ್ಕೊಂಡಿದ್ದೀನಿ. ಒಂದು ಚೈನ್ ಹಾಕ್ಕೊಂಡು ಮತ್ತೆ ಟರ್ನ್ ಮಾಡ್ಕೊಳ್ಳೋಣ. ಟರ್ನ್ ಮಾಡಿಕೊಂಡು ಮತ್ತೆ ಒಂದು ರೌಂಡ್ ಡಬಲ್ ಕ್ರೋಶೆ ಹಾಕೋಣ. ಒಂದು ಚೈನ್ ಇದು ಕೌಂಟಿಗೆ ಬರೋಲ್ಲ, ಡಬಲ್ ಕ್ರೋಶೆ ಮೇಲೆ ಡಬಲ್ ಕ್ರೋಶೆ. ನೋಡಿ ಫ್ರೆಂಡ್ಸ್, ಕಂಪ್ಲೀಟ್ ಆಯಿತು. ಒಂದು ಚೈನ್ ಹಾಕ್ಕೊಂಡು ಕಟ್ ಮಾಡ್ಕೊಳ್ಳೋಣ. ಮತ್ತು ಈಗ ವಿ ಸ್ಟಿಚ್ ಹಾಕ್ಕೊಳ್ಳೋಣ. ಇದೇ ರೀತಿ ಹಾಕ್ತಾ ಹೋಗಬೇಕು ಫ್ರೆಂಡ್ಸ್.
ಒಂದು ಚೈನ್ ಹಾಕ್ಕೊಂಡು ಟರ್ನ್ ಮಾಡ್ಕೊಳ್ಳಿ. ಒಂದು ಡಬಲ್ ಕ್ರೋಶೆ. ನೋಡಿ ಇಲ್ಲಿ ಒಂದು ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ಫ್ರೆಂಡ್ಸ್. ಇಲ್ಲಿ ಬೇಕಾದ್ರೆ ಒಂದು ಚೈನ್ ಬೇಕಾದ್ರೆ ಹಾಕೋಬೋದು ನೀವು. ಈ ರೀತಿ ಆಗುತ್ತೆ ಅನ್ನೋದಾದರೆ ಇಲ್ಲಿ ಒಂದು ಚೈನ್ ಹಾಕೋಬೋದು. ನೋಡಿ ಇಲ್ಲಿ ಒಂದು ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಸ್ಟಿಚ್ ಮೇಲೆ ಡಬಲ್ ಕ್ರೋಶೆ. ಟೂ ಚೈನ್ ಮತ್ತು ಅದೇ ಸ್ಟಿಚ್ಚಲ್ಲಿ ಮತ್ತೆ ಡಬಲ್ ಕ್ರೋಶೆ. ನೋಡಿ ಇಲ್ಲಿ ಚೈನ್ ಹಾಕ್ಕೊಳ್ಳೇಬೇಕಂತೇನಿಲ್ಲ, ನಿಮಗೆ ಅಂದರೆ ಎಳ್ದಂಗೆ ಆಗೋದಾದರೆ ಮಾತ್ರ ಇಲ್ಲಿ ಒಂದು ಚೈನ್ ಹಾಕ್ಕೊಳ್ಳಿ. ಇಲ್ಲಿ ಟೂ ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ವಿ ಸ್ಟಿಚ್. ಒನ್ ಡಬಲ್ ಕ್ರೋಶೆ, ಟೂ ಚೈನ್, ಒನ್ ಡಬಲ್ ಕ್ರೋಶೆ. ಟೂ ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ನೆಕ್ಸ್ಟಲ್ಲಿ ಡಬಲ್ ಕ್ರೋಶೆ. ನೋಡಿ ಹೀಗೆ ಇದೇ ರೀತಿಯೇ ಫುಲ್ ಹಾಕ್ಕೊಡಿ. ನೋಡಿ ಫ್ರೆಂಡ್ಸ್, ಇದಿಷ್ಟು ಕಂಪ್ಲೀಟ್ ಆಯಿತು. ಲಾಸ್ಟಿಗೆ ಒಂದು ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ಲಾಸ್ಟಲ್ಲಿ ಡಬಲ್ ಕ್ರೋಶೆ. ಮತ್ತೆ ಒಂದು ಚೈನ್ ಹಾಕ್ಕೊಂಡು ಕಟ್ ಮಾಡ್ಕೊಳ್ಳೋಣ. ಮತ್ತು ನಾವು ಈ ರೀತಿ ಹಾಕ್ಕೋಬೇಕು. ಚೈನ್ ಹಾಕ್ಕೊಂಡು ಟರ್ನ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಇದು ರೈಟ್ ಸೈಡ್ ಬರುತ್ತೆ, ನಮಗೆ ಇದು ರಾಂಗ್ ಸೈಡ್ ಬರುತ್ತೆ. ನಾವು ರಾಂಗ್ ಸೈಡಲ್ಲಿ ಹಾಕ್ತಾ ಇರೋದೀಗ. ನೋಡಿ ಟರ್ನ್ ಮಾಡಿಕೊಂಡ್ರೆ ಇದು ರಾಂಗ್ ಬರುತ್ತೆ. ನೋಡಿ ಇದು ಈ ರೀತಿ ಬರುತ್ತೆ, ರೈಟಲ್ಲಿ ಈ ರೀತಿ ಬರುತ್ತೆ. ಒಂದು ಡಬಲ್ ಕ್ರೋಶೆ ಹಾಕ್ಕೊಂಡು ನೋಡಿ ನೆಕ್ಸ್ಟ್ ಇಲ್ಲಿ ಪಫ್ ಸ್ಟಿಚ್. 1 2 3 4 5. ನೋಡಿ 6 ಲೂಪನ್ನು ಒಂದೇ ಸಲ ಈ ರೀತಿ ಎಳ್ಕೊಂಡು ಒಂದು ಲಾಕ್ ಮಾಡ್ಕೊಂಡ್ಬಿಟ್ಟು ಒಂದು ಚೈನ್. ನೆಕ್ಸ್ಟ್ ಇದೇ ರೀತಿ ಆಗ್ತಾ ಹೋಗೋದು ಫ್ರೆಂಡ್ಸ್. 1 2 3 4 5. ನೋಡಿ ಇದೇ ರೀತಿನೇ ಆಗ್ತಾ ಹೋಗೋದು ಫ್ರೆಂಡ್ಸ್. ಇದೇ ರೀತಿನೇ ಕಂಟಿನ್ಯೂ ಮಾಡಿ. ನೋಡಿ ಈ ರೀತಿ 2 ಡಬಲ್ ಕ್ರೋಶೆ ರೋಸ್ ಆದಮೇಲೆ ಒಂದು ವಿ ಸ್ಟಿಚ್ ರೋ ಹಾಕಿದ ಮೇಲೆ ಮತ್ತೆ ಒಂದು ಈ ರೀತಿ ಪಫ್ ಸ್ಟಿಚ್ ರೋಸ್ ಹಾಕೋಬೇಕು. ನೋಡಿ ಈ ರೀತಿನೇ ಹಾಕ್ಕೊಳ್ಳಿ, ನಾನು ಹಾಕಿ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ನಾನು ಇಷ್ಟು ದೊಡ್ಡ ಹಾಕ್ಕೊಂಡಿದ್ದೀನಿ. ನೋಡಿ ಈ ರೀತಿ ರೆಡ್ಡಲ್ಲಿ ಹಾಕಿದ್ದೀನಲ್ಲ, ನೋಡಿ ಈ ರೀತಿ ಪ್ಯಾಟರ್ನು 1 2 3 4 5 ಹಾಕ್ಕೊಂಡು 2 ರೌಂಡ್ ನಾನು ಡಬಲ್ ಕ್ರೋಶೆ ಹಾಕ್ಕೊಂಡಿದ್ದೀನಿ. ನೋಡಿ ಮತ್ತೆ ನನಗೆ ಇಲ್ಲಿ 14 1 2 3 4 5 6 7 8 9 10 11 12 13 14ಗೆ ಈ ಕಡೆ 14ಗೆ ನಾನು ಸ್ಟಿಚ್ ಮಾರ್ಕರ್ ಹಾಕ್ಕೊಂಡಿದ್ದೀನಿ, ಈ ಕಡೆ ಹಾಕ್ಕೊಂಡಿದ್ದೀನಿ.
ಟರ್ನ್ ಮಾಡ್ಕೊಳ್ಳೋಣ. ಡಬಲ್ ಕ್ರೋಶೆ, ನೋಡಿ ಒಂದು ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ವಿ ಸ್ಟಿಚ್, ಡಬಲ್ ಕ್ರೋಶೆ, 2 ಚೈನ್, ಡಬಲ್ ಕ್ರೋಶೆ, ಮತ್ತು 2 ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ಮತ್ತೆ ವಿ ಸ್ಟಿಚ್, ಡಬಲ್ ಕ್ರೋಶೆ, 2 ಚೈನ್, ಡಬಲ್ ಕ್ರೋಶೆ, 2 ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ಮತ್ತೆ ವಿ ಸ್ಟಿಚ್, ಡಬಲ್ ಕ್ರೋಶೆ, 2 ಚೈನ್, ಡಬಲ್ ಕ್ರೋಶೆ, 2 ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ಮತ್ತೆ ವಿ ಸ್ಟಿಚ್, ಒಂದು ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ನೆಕ್ಸ್ಟಲ್ಲಿ ಮತ್ತೆ ಒಂದು ಡಬಲ್ ಕ್ರೋಶೆ, ಒಂದು ಚೈನ್ ಹಾಕ್ಕೊಂಡು ಕಟ್ ಮಾಡ್ಕೊಳ್ಳೋಣ. ಹೀಗೆ ಈ ರೀತಿ ಹಾಕೋಣ. ಡಬಲ್ ಕ್ರೋಶೆ ಹಾಕ್ಕೊಂಡು ನೋಡಿ ಇದರೊಳಗಡೆ ಪಫ್ ಸ್ಟಿಚ್, 3 4 5, 1 2 3 4 ಲಾಸ್ಟಿಗೆ ಡಬಲ್ ಕ್ರೋಶೆ ಹಾಕಿದ್ದೀವಲ್ಲ ಅದರ ಮೇಲೆ ಒಂದು ಡಬಲ್ ಕ್ರೋಶೆ, ಒಂದು ಚೈನ್ ಹಾಕ್ಕೊಂಡು ಕಟ್ ಮಾಡ್ಕೊಳ್ಳೋಣ. ಡಬಲ್ ಕ್ರೋಶೆ ಹಾಕ್ಕೊಂಡು ಡಬಲ್ ಕ್ರೋಶೆ ಹಾಕಬೇಕು ಫ್ರೆಂಡ್ಸ್. ಎರಡು, ತ್ರೀ, 4 5 6
7, 8, 9, 10, 11, 12, 13, ಲಾಸ್ಟ್ ಡಬಲ್ ಕ್ರೋಶೆ ಮೇಲೆ 14. ಮತ್ತೆ ಒಂದು ಚೈನ್ ಹಾಕ್ಕೊಂಡು ಟರ್ನ್ ಮಾಡಿಕೊಂಡು ಮತ್ತೆ ಒಂದು ರೌಂಡ್ ಹಾಕ್ಕೊಡೋಣ. ಚೈನ್ ಹಾಕ್ಕೊಂಡು ಕಟ್ ಮಾಡ್ಕೊಳ್ಳೋಣ. ನೋಡಿ, ಒಂದು ಚೈನನ್ನು ಸ್ಕಿಪ್ ಮಾಡಿ ಇದೇ ರೀತಿ ಹಾಕ್ಕೊಂಡಿದ್ದೆ ಫ್ರೆಂಡ್ಸ್. ನೋಡಿ, ಈ ರೌಂಡ್ ಒಂದು ಹಾಕ್ಕೊಳ್ಳಿ, ಈ ರೌಂಡ್ ಒಂದು, ಮತ್ತು ವೈಟ್ ಒಂದು ಹಾಕ್ಕೊಳ್ಳಿ. ನಾನು ಹಾಕಿ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ನಾನು ಇದಿಷ್ಟು ಹಾಕ್ಕೊಂಡೆ. ಒಂದು ರೌಂಡ್ ನಾನು ವೈಟಲ್ಲಿ ಡಬಲ್ ಕ್ರೋಶೆ ಹಾಕ್ಕೊಂಡಿದ್ದೀನಿ. ನೋಡಿ, ಇಲ್ಲಿಂದ ಮತ್ತೆ ಇದೇ ರೀತಿ ಹಾಕೋಬೇಕು. ನೋಡಿ, ಇಲ್ಲಿಂದ ಒಂದು ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ವಿ ಸ್ಟಿಚ್, ಮತ್ತು 2 ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ವಿ ಸ್ಟಿಚ್, ಟೂ ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ಮತ್ತೆ ವಿ ಸ್ಟಿಚ್, 1 ಡಬಲ್ ಕ್ರೋಶೆ, 2 ಚೈನ್, 1 ಡಬಲ್ ಕ್ರೋಶೆ. ಒಂದು ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ಲಾಸ್ಟಲ್ಲಿ ಡಬಲ್ ಕ್ರೋಶೆ. ಚೈನ್ ಹಾಕ್ಕೊಂಡು ಕಟ್ ಮಾಡ್ಕೊಳ್ಳೋಣ. ನೋಡಿ, ಇದೇ ರೀತಿ ನಾವು ಈ ಕಡೆ ಹಾಕ್ಕೊಂಡಿದ್ದೀವಲ್ಲ, ಇಷ್ಟ ಈ ಕಡೆ ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಎರಡು ಕಡೆನೂ ಇದೇ ರೀತಿ ಹಾಕ್ಕೊಂಡಿದ್ದೀನಿ. ಫ್ರೆಂಡ್ಸ್, ಇದೇ ರೀತಿ ಇನ್ನೊಂದು ಹಾಕ್ಕೋಬೇಕು. ನೋಡಿ, ಹೀಗೆ ಇದೆರಡು ನಾವು ಈ ರೀತಿ ಜಾಯಿನ್ ಮಾಡಬೇಕು. ನೋಡಿ, ಇಲ್ಲಿ ನಾನು ಈ ರೀತಿ ಹಾಕ್ಕೊಂಡಿದ್ದೀನಿ. ಲಾಸ್ಟಿಗೆ ನೋಡಿ, ರೆಡ್ ಕಲರಲ್ಲಿ ಹಾಕ್ಕೊಂಡಿದ್ದೀನಿ. ನಾನು ಇಲ್ಲಿ ಎಷ್ಟು ಹಾಕ್ಕೊಂಡಿದ್ದೀನಿ ಅಂದರೆ, ನೋಡಿ, ಈ ರೀತಿ ಪ್ಯಾಟ್ರನ್ನು 1 2 3 4 5 6 7 ಇದೆರಡು ಜಾಯಿನ್ ಮಾಡೋಣ. ಹೀಗೆ
ನೋಡಿ ಇದು ರೈಟ್ ಸೈಡ್ ಈ ಕಡೆ ಬರುತ್ತೆ, ಈ ಕಡೆ ರಾಂಗ್ ಸೈಡ್ ಬರುತ್ತೆ. ನೋಡಿ ಇದು ರೈಟ್ ಸೈಡ್, ಇದು ರಾಂಗ್ ಸೈಡ್. ನಮಗೆ ಈ ರೀತಿ ಬರಬೇಕು. ಆಮೇಲೆ ಸ್ಟಿಚ್ ಆದಮೇಲೆ ನೋಡಿ 2 ರೈಟ್ ಸೈಡಿಗೆ ಬರುತ್ತೆ. ನೋಡಿ ಹೀಗೆ ಇಟ್ಕೊಳ್ಳೋಣ. ನೋಡಿ ಹೀಗೆ. ನೋಡಿ ಇಲ್ಲಿಂದ ಡಬಲ್ ಕ್ರೋಶೆ ಹಾಕ್ಕೊಂಡು ನೋಡಿ ಈ ಕಡೆ ನೋಡಿ ಇಲ್ಲಿ ಫಸ್ಟ್ ಡಬಲ್ ಕ್ರೋಶೆ ಇದೆಯಲ್ಲ, ಇಲ್ಲಿ 14 ಡಬಲ್ ಕ್ರೋಶೆ ಹಾಕಿದ್ದೀವಲ್ಲ, ಈ ಕಡೆನೂ 14 ಡಬಲ್ ಕ್ರೋಶೆ ಹಾಕೋಬೇಕು. ನೋಡಿ ಫಸ್ಟ್ ಡಬಲ್ ಕ್ರೋಶೆ ಇದೆಯಲ್ಲ ಅಲ್ಲಿಗೆ ಈ ರೀತಿ ಸ್ಲಿಪ್ ಸ್ಟಿಚ್ ಹಾಕೋಬೇಕು. ನೋಡಿ ಹೀಗೆ, ನೋಡಿ ಇಲ್ಲಿಂದ ಹೀಗೆ ಈ ರೀತಿ ಸ್ಲಿಪ್ ಸ್ಟಿಚ್ ಹಾಕ್ಕೊಂಡು ಮತ್ತು ಈ ಕಡೆ ಡಬಲ್ ಕ್ರೋಶೆ, ಈ ಕಡೆನೂ 14 ಡಬಲ್ ಕ್ರೋಶೆನೇ ಹಾಕೋಬೇಕು ಫ್ರೆಂಡ್ಸ್. ನೋಡಿ ಇಲ್ಲಿ ಡಬಲ್ ಕ್ರೋಶೆ, ನೋಡಿ ಈ ಕಡೆ ಡಬಲ್ ಕ್ರೋಶೆ ಇದೆಯಲ್ಲ, ನೋಡಿ ಹೀಗೆ ಮಾಡಿ. ನೋಡಿ ಈ ಡಬಲ್ ಕ್ರೋಶೆ ಇದನ್ನು ಹೀಗೆ ತಗೊಂಡು ಈ ರೀತಿ ಆಮೇಲೆ ಮತ್ತೆ ನೋಡಿ ಈ ಕಡೆ ಡಬಲ್ ಕ್ರೋಶೆ, ಇಲ್ಲಿ ಮತ್ತೆ ನೆಕ್ಸ್ಟ್ ಡಬಲ್ ಕ್ರೋಶೆ. ಮತ್ತು ಡಬಲ್ ಕ್ರೋಶೆ. ನೋಡಿ ಇಲ್ಲಿ ಮತ್ತು ಇಲ್ಲಿ ಡಬಲ್ ಕ್ರೋಶೆ, ಒನ್ 2 3 4 5 6 7 8.
ನೋಡಿ ಹೀಗೆ 1 2 3 4 5 6 7 8 9 10 11 12 ಆಯಿತು. ಲಾಸ್ಟ್ ಇದೆ ಅಲ್ಲ, ಲಾಸ್ಟ್ ಡಬಲ್ ಕ್ರೋಶೆ ಅಲ್ಲೊಂದು ಸ್ಲಿಪ್ ಸ್ಟಿಚ್ ಹಾಕೋಣ. ನೋಡಿ ಫ್ರೆಂಡ್ಸ್, ಇದಿಷ್ಟು ಆದಮೇಲೆ ನಾವು ಇಲ್ಲಿಂದ ಇಲ್ಲಿ ತನಕ ಡಬಲ್ ಕ್ರೋಶೆ ಹಾಕೋಬೇಕು. ಈ ಕಡೆನೂ ಇದು ಜಾಯಿನ್ ಮಾಡಬೇಕಲ್ಲ, ಈ ಕಡೆ 14 ಡಬಲ್ ಕ್ರೋಶನ ನೋಡಿ. 1 1 2 3 4 5 6 7 8 9 10 11 12 13 14. ಇಲ್ಲಿ ತನಕ ನಾವು ಡಬಲ್ ಕ್ರೋಶೆ ಹಾಕ್ತಾ ಹೋಗೋಣ. ಇಲ್ಲಿಂದ ಇಲ್ಲಿ ತನಕ ನೋಡಿ, ಇದು ಬ್ಯಾಕ್ ಸೈಡ್ ಬರುತ್ತೆ. ನೋಡಿ, ಇದಿಷ್ಟ ಆದಮೇಲೆ ನಾವು ಈ ಕಡೆ ಜಾಯಿನ್ ಮಾಡೋಣ. ನೋಡಿ, ಇಲ್ಲಿಂದ ಹೀಗೆ ಈ ಕಡೆ ಮಾಡಿದ್ವಲ್ಲ, ಅದೇ ರೀತಿಯೇ ಈ ಕಡೆ ಜಾಯಿನ್ ಮಾಡಿ. ಈ ರೀತಿ ಸ್ಲಿಪ್ ಸ್ಟಿಚ್ ಹಾಕ್ಕೊಂಡು ಮತ್ತೆ ನೆಕ್ಸ್ಟ್ ಡಬಲ್ ಕ್ರೋಶೆ, ನೆಕ್ಸ್ಟ್ ಸ್ಟಿಚ್ ಇದೆ ಅಲ್ಲ, ಅಲ್ಲಿಂದ ಈ ಕಡೆ ಹಾಕ್ಕೊಂಡಿದ್ವಲ್ಲ ಫ್ರೆಂಡ್ಸ್, ಅದೇ ರೀತಿಯೇ ಈ ಕಡೆ ಹಾಕೋಬೇಕು. ಇಷ್ಟು ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಎರಡು ಕಡೆನೂ ಕಂಪ್ಲೀಟ್ ಆಯಿತು. ಹೀಗೆ ಬರುತ್ತೆ. ಈ ರೀತಿ ಬರುತ್ತೆ ಫ್ರೆಂಡ್ಸ್.
ಇವಾಗ ನಾವು ಸೈಡಿಗೆ ನೋಡಿ ಇಲ್ಲಿಂದ ಸಿಂಗಲ್ ಕ್ರೋಶ ಹಾಕ್ಕೊಂಡು ಹೋಗ್ಬೇಕು. ನೋಡಿ ಇಲ್ಲಿಂದ ಫುಲ್ ಸಿಂಗಲ್ ಕ್ರೋಶ ಹಾಕ್ಕೋಬೇಕು. ನೋಡಿ ಇಲ್ಲಿ ತನಕನೂ ಸಿಂಗಲ್ ಕ್ರೋಶ ಹಾಕ್ಕೋಬೇಕು. ಈ ಸೈಡು ಹಾಕ್ಕೋಬೇಕು ಮತ್ತು ಈ ಸೈಡು ಅಷ್ಟೇ. ನೋಡಿ ಫುಲ್ ಸಿಂಗಲ್ ಕ್ರೋಶ ಹಾಕ್ಕೋಬೇಕು. ನೋಡಿ ಇಲ್ಲಿಂದ ನೋಡಿ ಈ ರೀತಿ ಹಾಕ್ತಾ ಹೋಗಬೇಕು. ಈ ಕಡೆ ಎಷ್ಟು ಹಾಕ್ತೀವೋ ಆ ಕಡೆನೂ ಅಷ್ಟು ಸಿಂಗಲ್ ಕ್ರೋಶ ಹಾಕೋಬೇಕು. ಈ ದಾರನ ಸೇರಿಸಿನೇ ಈ ರೀತಿ ಸಿಂಗಲ್ ಕ್ರೋಶ ಆಗ್ತಾವೆ ಫ್ರೆಂಡ್ಸ್. ನೋಡಿ ಹೀಗೆ ಇದೇ ರೀತಿ ಫುಲ್ ಹಾಕ್ಕೊಳ್ಳಿ ತನಕ. ನೋಡಿ ಫ್ರೆಂಡ್ಸ್, ನಾನು 2 ಕಡೆನೂ ಸಿಂಗಲ್ ಕ್ರೋಶ ಹಾಕ್ಕೊಂಡೆ. ನೋಡಿ ಈ ಕಡೆ ಸೈಡು ಹಾಕ್ಕೊಂಡೆ. ಈಗ ನಾವಿಲ್ಲಿ ಆರ್ಮ್ ಹೋಲಿಗೆ ಸ್ಟಿಚ್ ಮಾರ್ಕರ್ ಹಾಕ್ಕೊಂಡು ಇದಿಷ್ಟನ್ನು ನಾವು ಜಾಯಿನ್ ಮಾಡೋಣ. ನೋಡಿ ಫ್ರೆಂಡ್ಸ್, ಇಲ್ಲಿ ಸ್ಟಿಚ್ ಮಾರ್ಕರ್ ಹಾಕೊಳ್ಳೋಣ. ನೋಡಿ ಇಲ್ಲಿಂದ 1 2 3 4 ಬಿಟ್ಟು ನೋಡಿ ಇದು ಮಧ್ಯೆ ಇಲ್ಲಿ ಸ್ಟಿಚ್ ಮಾರ್ಕರ್. ಈ ಕಡೆನೂ ಅಷ್ಟೇ 1 2 3 4. ನೋಡಿ ಈ ಕಡೆನೂ ಹಾಗೆ ಹಾಕ್ಕೊಂಡಿದ್ದೀನಿ. ತ್ರೀ ಚೈನ್ ಹಾಕ್ಕೊಂಡು ಒಂದೊಂದು ಡಬಲ್ ಕ್ರೋಶ ಹಾಕ್ತಾ ಹೋಗೋಣ. ಒಂದೊಂದು ಸ್ಟಿಚ್ ಮೇಲೆ ಒಂದೊಂದು ಡಬಲ್ ಕ್ರೋಶ.
ನೋಡಿ ಹೀಗೆ ಇದೇ ರೀತಿ ಇಲ್ಲಿ ತನಕ ಹಾಕ್ಕೊಳ್ಳಿ. ನೋಡಿ ಇದಿಷ್ಟು ಹಾಕ್ಕೊಂಡ್ಮೇಲೆ ಈ ಕಡೆ ಜಾಯಿನ್ ಮಾಡೋಣ. ನೋಡಿ ಈ ಕಡೆ ಸ್ಟಿಚ್ ಮಾರ್ಕರ್ ಹಾಕ್ಕೊಂಡಿದ್ದೀವಲ್ಲ, ಇಲ್ಲಿಂದ ಈ ಕಡೆ ಡಬಲ್ ಕ್ರೋಶೆ ಹಾಕೋಬೇಕು. ನೆಕ್ಸ್ಟ್ ಡಬಲ್ ಕ್ರೋಶೆ ಇದೆಯಲ್ಲ, ಅಲ್ಲಿ ಈ ರೀತಿ ಸ್ಲಿಪ್ ಸ್ಟಿಚ್. ಮತ್ತು ನೆಕ್ಸ್ಟ್ ಡಬಲ್ ಕ್ರೋಶೆ, ಈ ಕಡೆ ಡಬಲ್ ಕ್ರೋಶೆ ಇದೆಯಲ್ಲ, ಇಲ್ಲಿಗೆ ಸ್ಲಿಪ್ ಸ್ಟಿಚ್. ನೋಡಿ ಇದೇ ರೀತಿ ಹಾಕ್ತಾ ಹೋಗೋದು. ಇದೇ ರೀತಿ ಫುಲ್ ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಈ ರೀತಿ ಬರುತ್ತೆ. ಒಂದು ಚೈನ್ ಹಾಕ್ಕೊಂಡು ಕಟ್ ಮಾಡ್ಕೊಳ್ಳೋಣ. ನೋಡಿ ಹೀಗೆ ಈ ಕಡೆನೂ ಅದೇ ರೀತಿನೇ ಹಾಕ್ಕೋಬೇಕು. ಈ ಕಡೆನೂ ಅದೇ ರೀತಿ ಹಾಕ್ಕೊಳ್ಳಿ. ಡಬಲ್ ಕ್ರೋಶೆ ಹಾಕ್ಕೊಳ್ಳಿ ಒಂದು ರೌಂಡು. ಆಮೇಲೆ ಮತ್ತೆ ಈ ಕಡೆ ಡಬಲ್ ಕ್ರೋಶೆ ಹಾಕಬೇಕು. ನಾನು ಈ ಕಡೆ ಹಾಕಿದ್ನಲ್ಲ, ಅದೇ ರೀತಿ ಈ ಕಡೆ ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ಇಲ್ಲಿಂದ ಇಲ್ಲಿ ತನಕ ಮಾಡಿ, ಇಲ್ಲಿಂದ ಹೀಗೆ ಹಾಕಬೇಕು. ತ್ರೀ ಚೈನ್ ಹಾಕ್ಕೊಂಡು ಒಂದೊಂದು ಡಬಲ್ ಕ್ರೋಶೆ. ನೋಡಿ ಹೀಗೆ ನಾವು ಈ ಕಡೆ ಎಷ್ಟು ಹಾಕಿದ್ದೀವಿ ಅದೇ ರೀತಿ ಈ ಕಡೆನೂ ಹಾಕಬೇಕು ಫ್ರೆಂಡ್ಸ್. ಇಷ್ಟು ಹಾಕ್ಕೊಳ್ಳಿ, ನಾನು ಹಾಕಿ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಈ ಕಡೆನೂ ಕಂಪ್ಲೀಟ್ ಆಯಿತು, ಈ ಕಡೆನೂ ಕಂಪ್ಲೀಟ್ ಆಯಿತು. ನಾವಿಲ್ಲಿ ರೆಡ್ಡಲ್ಲಿ ಒಂದು ರೌಂಡ್ ಡಬಲ್ ಕ್ರೋಶೆ ಹಾಕ್ಕೊಂಡು ಮತ್ತು ಫ್ರಂಟ್ ಪೋಸ್ಟ್ ಬ್ಯಾಕ್ ಪೋಸ್ಟ್ ಡಬಲ್ ಕ್ರೋಶೆ ಹಾಕೊಳ್ಳೋಣ, ಬಾರ್ಡ್ರ್ ಹಾಕೋಣ.
3 ಚೈನ್ ಹಾಕೊಳ್ಳೋಣ. ಡಬಲ್ ಕ್ರೋಶೆ ಹಾಕ್ತಾ ಹೋಗೋಣ. ಒಂದೊಂದು ಸ್ಟಿಚ್ ಮೇಲೆ ಒಂದೊಂದು ಡಬಲ್ ಕ್ರೋಶೆ. ಇದೇ ರೀತಿ ಫುಲ್ ಹಾಕೊಳ್ಳಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಡಬಲ್ ಕ್ರೋಶೆ ರೌಂಡ್ ಕಂಪ್ಲೀಟ್ ಆಯಿತು. ಫಸ್ಟಿಗೆ 3 ಚೈನ್ ಹಾಕಿರ್ತೀವಲ್ಲ, ಅಲ್ಲಿಗೆ ಸ್ಲಿಪ್ ಸ್ಟಿಚ್ ಹಾಕ್ಕೊಂಡಿದ್ದೀನಿ. ಮತ್ತೆ 3 ಚೈನ್ ಹಾಕ್ಕೊಂಡು ನೋಡಿ, ಫ್ರಂಟ್ ಪೋಸ್ಟ್ ಬ್ಯಾಕ್ ಪೋಸ್ಟ್ ಹಾಕ್ತಾ ಹೋಗಬೇಕು. ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ, ಬ್ಯಾಕ್ ಪೋಸ್ಟ್ ಡಬಲ್ ಕ್ರೋಶೆ, ಫ್ರಂಟ್ ಪೋಸ್ಟ್ ಬ್ಯಾಕ್ ಪೋಸ್ಟ್, ಫ್ರಂಟ್ ಪೋಸ್ಟ್ ಬ್ಯಾಕ್ ಪೋಸ್ಟ್, ಬ್ಯಾಕ್ ಪೋಸ್ಟ್ ಫ್ರಂಟ್ ಪೋಸ್ಟ್. ಫ್ರೆಂಡ್ಸ್, ಇದೇ ರೀತಿಯೇ ಫುಲ್ ಹಾಕೊಳ್ಳಿ. ನೋಡಿ ಫ್ರೆಂಡ್ಸ್, ಇಷ್ಟು ಕಂಪ್ಲೀಟ್ ಆಯಿತು. ಫಸ್ಟ್ 3 ಚೈನ್ ಹಾಕಿದ್ವಲ್ಲ, ಅದ್ರ ಒಳಗಡೆ ಈ ರೀತಿ ಸ್ಲಿಪ್ ಸ್ಟಿಚ್ ಹಾಕ್ಕೊಂಡು ಮತ್ತೆ 3 ಚೈನ್. ನೋಡಿ ಫ್ರಂಟ್ ಪೋಸ್ಟ್. ನೋಡಿ ಫ್ರೆಂಡ್ಸ್, ಈ ಕಡೆನೂ ಫ್ರಂಟ್ ಪೋಸ್ಟ್ ಬಂದರೆ ಈ ಕಡೆನೂ ಫ್ರಂಟ್ ಪೋಸ್ಟೇ ಬರಬೇಕು. ಫ್ರಂಟ್ ಪೋಸ್ಟ್ ಬ್ಯಾಕ್ ಪೋಸ್ಟ್, ಫ್ರಂಟ್ ಪೋಸ್ಟ್ ಬ್ಯಾಕ್ ಪೋಸ್ಟ್. ಇದೇ ರೀತಿ ಫುಲ್ ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಇದಿಷ್ಟು ಕಂಪ್ಲೀಟ್ ಆಯಿತು. ಫಸ್ಟು 3 ಚೈನ್ ಹಾಕಿದ್ನಲ್ಲ, ಅದರೊಳಗಡೆ ಈ ರೀತಿ ಸ್ಲಿಪ್ ಸ್ಟಿಚ್ ಹಾಕ್ಕೊಳ್ಳೋಣ. ಒಂದು ಚೈನ್ ಹಾಕ್ಕೊಂಡು ಕಟ್ ಮಾಡ್ಕೊಳ್ಳೋಣ. ಈಗ ನೆಕ್ಕಿಗೆ ಬಾರ್ಡ್ರ್ ಹಾಕೋಣ. ಫ್ರೆಂಡ್ಸ್, ಈಗ ನೆಕ್ಕಿಗೆ ಬಾರ್ಡ್ರ್ ಹಾಕೋಣ. ಇಲ್ಲಿಂದ ಸಿಂಗಲ್ ಕ್ರೋಶೆ ಹಾಕ್ಕೊಂಡು 2 ಚೈನ್ ಹಾಕೊಳ್ಳೋಣ. 2 ಚೈನ್ ಹಾಕ್ಕೊಂಡು ನೋಡಿ, ಅದೇ ಸ್ಟಿಚ್ಚಲ್ಲಿ ಮತ್ತೆ ಒಂದು ಸಿಂಗಲ್ ಕ್ರೋಶೆ. ಮತ್ತು ಒಂದು ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ನೋಡಿ, ನೆಕ್ಸ್ಟ್ ಒಂದು ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ನೆಕ್ಸ್ಟಲ್ಲಿ ಸಿಂಗಲ್ ಕ್ರೋಶೆ, 2 ಚೈನ್. ನೋಡಿ, ಅದೇ ಸ್ಟಿಚ್ಚಲ್ಲಿ ಮತ್ತೆ ಸಿಂಗಲ್ ಕ್ರೋಶೆ. ನೆಕ್ಸ್ಟ್ ಒಂದು ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ನೆಕ್ಸ್ಟಲ್ಲಿ ಸಿಂಗಲ್ ಕ್ರೋಶೆ, 2 ಚೈನ್, ಮತ್ತು ಅದೇ ಸ್ಟಿಚ್ಚಲ್ಲಿ ಸಿಂಗಲ್ ಕ್ರೋಶೆ.
ಒಂದು ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಸ್ಟಿಚ್ಚಲ್ಲಿ ಸಿಂಗಲ್ ಕ್ರೋಶೆ, 2 ಚೈನ್ ಮತ್ತು ಅದೇ ಸ್ಟಿಚ್ಚಲ್ಲಿ ಸಿಂಗಲ್ ಕ್ರೋಶೆ. ಒಂದು ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಸ್ಟಿಚ್ಚಲ್ಲಿ ಸಿಂಗಲ್ ಕ್ರೋಶೆ, 2 ಚೈನ್, ಸಿಂಗಲ್ ಕ್ರೋಶೆ. ಹೀಗೆ ಬರುತ್ತೆ. ಇದೇ ರೀತಿ ಫುಲ್ ನೆಕ್ ಹಾಕೊಳ್ಳಿ. ನೋಡಿ ಫ್ರೆಂಡ್ಸ್, ಇದಿಷ್ಟು ಕಂಪ್ಲೀಟ್ ಆಯಿತು. ಫಸ್ಟಿಗೆ ಸಿಂಗಲ್ ಕ್ರೋಶೆ ಹಾಕಿದ್ವಲ್ಲ ಅಲ್ಲಿಗೆ ಸ್ಲಿಪ್ ಸ್ಟಿಚ್ ಹಾಕೊಳ್ಳೋಣ. ಒಂದು ಚೈನ್ ಹಾಕ್ಕೊಂಡು ಕಟ್ ಮಾಡ್ಕೊಳ್ಳೋಣ. ಈಗ ಸ್ಲೀವ್ಸ್ ಹಾಕೋಣ. ತ್ರೀ ಚೈನ್ ಹಾಕೊಳ್ಳೋಣ. ನೆಕ್ಸ್ಟ್ ಡಬಲ್ ಕ್ರೋಶೆ. ಈ ಕಡೆನೂ ಅಷ್ಟೇ ಫ್ರೆಂಡ್ಸ್. ನೋಡಿ, ಇಲ್ಲಿ 3 ಚೈನ್ ಬಿಟ್ಟು ಇಲ್ಲಿ 2 ಡಬಲ್ ಕ್ರೋಶೆ ಹಾಕ್ಕೋಬೇಕು. ಇನ್ನೆಲ್ಲ ಬಾಕಿ ಒಂದೊಂದು ಸ್ಟಿಚ್ ಮೇಲೆ ಒಂದೊಂದು ಡಬಲ್ ಕ್ರೋಶೆ. ಒಂದು ಸಿಂಗಲ್ ಕ್ರೋಶೆ ಹಾಕಿರ್ತೀವಲ್ಲ ಇದೇ ರೀತಿ ಫುಲ್ ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಇದಿಷ್ಟು ಕಂಪ್ಲೀಟ್ ಆದಮೇಲೆ ಇಲ್ಲಿ 2 ಡಬಲ್ ಕ್ರೋಶೆ ಹಾಕೋಬೇಕು. 2 ಡಬಲ್ ಕ್ರೋಶೆ. ಫಸ್ಟ್ 3 ಚೈನ್ ಹಾಕಿದ್ವಲ್ಲ ಅಲ್ಲಿಗೆ ಸ್ಲಿಪ್ ಸ್ಟಿಚ್, ಮತ್ತೆ 3 ಚೈನ್ ಹಾಕ್ಕೊಂಡು ಈಗ ಫ್ರಂಟ್ ಪೋಸ್ಟ್ ಬ್ಯಾಕ್ ಪೋಸ್ಟ್ ಡಬಲ್ ಕ್ರೋಶೆ ಹಾಕೋಬೇಕು. ಫ್ರಂಟ್ ಪೋಸ್ಟ್ ಬ್ಯಾಕ್ ಪೋಸ್ಟ್, ಫ್ರಂಟ್ ಪೋಸ್ಟ್ ಬ್ಯಾಕ್ ಪೋಸ್ಟ್, ಫ್ರಂಟ್ ಪೋಸ್ಟ್ ಬ್ಯಾಕ್ ಪೋಸ್ಟ್ ಹಾಕ್ಕೊಂಡು 2 ರೋಸ್ ಹಾಕೊಳ್ಳಿ. ಫ್ರಂಟ್ ಪೋಸ್ಟ್ ಬ್ಯಾಕ್ ಪೋಸ್ಟ್ ರೋಸ್ 2 ರೋಸ್ ಹಾಕೊಳ್ಳಿ. ಹಾಕಿ ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ, ಕಂಪ್ಲೀಟ್ ಆದಮೇಲೆ ಈಗ ಕಾಣಿಸ್ತಾ ಇದೆ. ನೋಡಿ, ನಾನು ಸ್ಲೀವ್ಸಿಗೆ 2 ರೋಸ್ ಹಾಕ್ಕೊಂಡಿದ್ದೀನಿ. ನೋಡಿ, 2 ಸ್ಲೀವ್ಸು ಹಾಕ್ಕೊಂಡಿದ್ದೀನಿ. ನೋಡಿ, ಹೀಗೆ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.